ರೈತ್ರೆ, ಇನ್ ಕೇಸ್ ನೀವು ಸೋಲಾರ್ ಪ್ಯಾನಲ್ ಅನ್ನ ಅಳವಡಿಸಬೇಕು ಅಂತ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಸೊ ಈಗ ಕರ್ನಾಟಕದಲ್ಲಿ ಏನಾಗಿದೆ, ಕಳೆದ ಒಂದು ವರ್ಷದ ಈಚೆಗೆ ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. 50ರಿಂದ 80% ಸಬ್ಸಿಡಿ ಕೂಡ ಇದೆ. ಸೋಲಾರ್ ಪ್ಯಾನಲ್ ಅನ್ನ ಯಾವ ರೀತಿಯಾಗಿ ಜಮೀನಿಗೆ ಇನ್ಸ್ಟಾಲ್ ಮಾಡಬೇಕಾಗತ್ತೆ, ಸೊ ಇದ್ರ ಮೇಂಟೆನೆನ್ಸ್ ಏನೇನಿರುತ್ತೆ, ಇದರಿಂದ ಏನೇನ್ ಬೆನಿಫಿಟ್ ನಮ್ಗಿದೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗೆ ಪ್ರಸಾದ್ ಅವರಿದ್ದಾರೆ. ಕಂಪ್ಲೀಟ್ ಸೋಲಾರ್ ಪ್ಯಾನೆಲ್ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ. ಸೊ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಪ್ರತಿಯೊಬ್ಬ ರೈತರಿಗೂ ಕೂಡ ಸೋಲಾರ್ ಬೇಕೇ ಬೇಕು ಅನ್ನೋಂಥ ಸ್ಥಿತಿಗೆ ಬಂದಿದ್ದಾರೆ. ಯಾಕಂತಂದ್ರೆ ಕೆಲವೊಂದ್ ಕಡೆ ಕರೆಂಟ್ ಇರಲ್ಲ. ಸೊ ಕೆಲವೊಂದಷ್ಟು ಜನರಿಗೆ ಓಕೆ, ನನ್ನ ಜಮೀನಿಗೆ ಸೋಲಾರ್ ಪ್ಯಾನೆಲ್ ನ ಯೂಸ್ ಮಾಡ್ಕೊಂಡ್ರೆ ಬೆನಿಫಿಟ್ ಇದೆ ಅನ್ನೋದು ಗೊತ್ತಿದೆ. ಸೊ ಸೋಲಾರ್ ಪ್ಯಾನೆಲ್ ಬಗ್ಗೆ ಹೇಳೋದಾದ್ರೆ ಸರ್, ರೈತರಿಗೆ ಇದು ಎಷ್ಟು ಬೆನಿಫಿಟ್? ಸೊ ನೋಡಿ, ಇವಾಗ ಈ ಸೋಲಾರ್ ಪಂಪ್ ಸೆಟ್ಸ್ ಎಲ್ಲ ಬಂದು 10ರಿಂದ 15 ವರ್ಷ ಆಗಿದೆ ಎಲ್ಲ ಕಡೆ. ಹಿಂದೆ ಏನಾಯ್ತು, ಒಂದು ರೈತ ಸೋಲಾರ್ ಪಂಪ್ ಸೆಟ್ ಅಳವಡಿಸಬೇಕು ಅಂತ ಹೇಳಿದ್ರೆ ಕಾಸ್ಟ್ ತುಂಬಾ ಜಾಸ್ತಿ ಇತ್ತು. ಸುಮಾರು ಒಂದು 7-8 ಲಕ್ಷ ರೂಪಾಯಿವರೆಗೂ ಒಂದು ಪಂಪ್ ಸೆಟ್ಗೆ 5 HP ಆಗ್ತಾ ಇತ್ತು. ಅದು ಬರ್ತಾ ಬರ್ತಾ ಅಷ್ಟು ಪಾಪ್ಯುಲರ್ ಆಗಿ ಕಾಸ್ಟ್ ಎಫೆಕ್ಟ್ ಇಂದ ರೈತರುಗಳು ಮುಂದೆ ಬರಲಿಲ್ಲ ಅಷ್ಟು. ಈಗ ಕ್ರಮೇಣ ದಿನಗಳಲ್ಲಿ ಈ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಇದೆಯಲ್ಲ, ಅದ್ರ ಕಾಸ್ಟ್ ಕಡಿಮೆ ಆಗ್ತಾ ಬಂತು. ಮುಂಚೆ ತುಂಬಾ ಈಗ ಕಡಿಮೆ ಆಗ್ತಾ ಇದೆ ಇವಾಗ. ಸೊ ಕಡಿಮೆ ಆದ್ಮೇಲೆ ಏನಾಗುತ್ತೆ, ಈಗ ರೈತರಿಗೆ ಅದು ಬೆನಿಫಿಟ್ ಸಿಗ್ತಾ ಇದೆ ಇವಾಗ. ಈಗ ಮುಂಚೆ 5 HPಗೆ ಸೋಲಾರ್ ಪಂಪ್ ಸೆಟ್ಗೆ ಸುಮಾರು 7 ಲಕ್ಷ ಇರ್ಬೇಕಾದ್ರೆ ಈಗ 3 ಲಕ್ಷಕ್ಕೆ ಬಂದಿದೆ. ಈಗ ಒಂದು 4 ಲಕ್ಷ, ಅದೇ 5 HPಗೆ ಡ್ಯೂ ಟು ದಿಸ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆ ಆಗ್ತಿದೆ. ಸೊ ಈಗ ಕರ್ನಾಟಕದಲ್ಲಿ ಏನಾಗಿದೆ, ಈ ವರ್ಷದಿಂದ ಕಳೆದ ಒಂದು ವರ್ಷದ ಈಚೆಗೆ ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಒಂದು ತೋಟಗಾರಿಕಾ ಇಲಾಖೆ ಅಲ್ಲಿ 50% ಕೊಡ್ತಾ ಇದ್ದಾರೆ. ಮತ್ತೆ ಕ್ರೆಡಲ್ ಅನ್ಬಿಟ್ಟು ಒಂದು ಡಿಪಾರ್ಟ್ಮೆಂಟ್ ಇದೆ, ಎನರ್ಜಿ ಡಿಪಾರ್ಟ್ಮೆಂಟ್. ಅವರ ಅಂಡರ್ಲಿ 5 ಡಿವಿಷನ್ಸ್ ಬರ್ತದೆ, ಎಸ್ಕಾಂ, ಬೆಸ್ಕಾಂ, ಚೆಸ್ಕಾಂ, ಆ ತರ ಎಲ್ಲ ಬರ್ತದೆ. ಅವರು ಟೆಂಡರ್ ಕರೆದು ಒಂದು 12 ಕಂಪ್ನಿಗೆ ಎಂಪ್ಯಾನಲ್ಮೆಂಟ್ ಮಾಡಿದ್ದಾರೆ. ಅಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಎನರ್ಜಿಲಿ 80% ಸಬ್ಸಿಡಿ ಕೊಡ್ತಾ ಇದ್ದಾರೆ. ಸೊ ರೈತನಿಗೆ ಓನ್ಲಿ 20% ಹಾಕಿದ್ರೆ 5 HPಗೆ ಅವ್ನು 60,000 ರೂಪಾಯಿ ಕೊಟ್ರೆ ಅವನು ಅದನ್ನ ಅವನ ತೋಟದಲ್ಲಿ ಅಳವಡಿಸ್ಕೊಳ್ಬಹುದು. ಸೊ ಈಗ ಕ್ರೆಡಲ್ ಅಲ್ಲಿ ಏನಾಗ್ತಾ ಇದೆ, ಇನ್ನು ಕ್ಲಾರಿಟಿ ಬೇಕು ನಮ್ಗೆ. ಬರೀ ಅನಾಥರೈಸ್ ಅಂದ್ರೆ ಅನಾಥರೈಸ್ ಇನ್ಸ್ಟಾಲ್ ಮಾಡಿರ್ತಾರೆ, ಅಕ್ರಮ ಸಕ್ರಮದಲ್ಲಿ ಹಿಂದೆ ಮಾಡಿರೋರಿಗೆ ಆ ಬೆನಿಫಿಟ್ ನ 80% ಕೊಡ್ತಾ ಇದ್ದಾರೆ. ಇನ್ ಮುಂದೆ ಅವರು ಸ್ವಲ್ಪ ದಿವಸಗಳಲ್ಲಿ ಜನರಲ್ ಆಗಿ ಎಲ್ರಿಗೂ ಓಪನ್ ಮಾಡ್ತಾರೆ, ಅವಾಗ ಆ ಬೆನಿಫಿಟ್ ಎಲ್ಲಾ ರೈತರಿಗೂ ಸಿಗುತ್ತೆ. ಸೊ ಈಗ ಸದ್ಯಕ್ಕೆ ನಮಗೆ ತೋಟಗಾರಿಕೆಯಿಂದ ಒಳ್ಳೆ ಬೆನಿಫಿಟ್ ಇದೆ. ಒಂದೂವರೆ ಇದ್ರಲ್ಲೂ ಸಿಗ್ತಾ ಇದೆ. ಅಂದ್ರೆ ಇದರಲ್ಲಿ ಆ ಸ್ಕೀಮ್ ಇರೋರು ಮಾತ್ರ, ಎಲ್ರಿಗೂ ಸಿಗ್ತಾ ಇಲ್ಲ. ಬಟ್ ಬಡ್ಜೆಟ್ ಕ್ರೆಡಲ್ ಅಲ್ಲಿ ತುಂಬಾ ಜಾಸ್ತಿ ಇದೆ. ಸುಮಾರು 25,000 ಪಂಪ್ ಸೆಟ್ಗೆ ಅವ್ರು ಪ್ಲಾನ್ ಮಾಡಿದ್ದಾರೆ ಸಬ್ಸಿಡಿ ಕೊಡಬೇಕು ಅಂತ. ಸೊ ಇನ್ ಕೇಸ್ ಈಗ ನಾವು ಸಬ್ಸಿಡಿಯನ್ನ ಪಡ್ಕೊಳ್ಬೇಕು ಅಂತಂದ್ರೆ ತೋಟಗಾರಿಕೆ ಅಂಡರ್ ಅಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್? ಆ ಪ್ರೊಸೀಜರ್ ಹೆಂಗಿರುತ್ತೆ? ಸೊ ಇದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇರುತ್ತೆ, ಡೈರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್. ಅದೇ ತರ ಎಲ್ಲಾ ತಾಲೂಕು ಅವರದೇ ಆದ ಒಂದು ಡಿವಿಷನ್ಸ್ ಇರ್ತದೆ. ಅಲ್ಲಿ ಸೀನಿಯರ್ ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಇರ್ತಾರೆ. ಅವ್ರ ಹತ್ರ ರೈತರು ಹೋಗ್ಬಿಟ್ಟು ಒಂದು ರಿಜಿಸ್ಟರ್ ಮಾಡ್ಬೇಕು ಅವ್ರ ಕಂಪ್ನಿ, ಅವರ ನೇಮ್ನ, ಅವ್ರ ನೇಮು, ಆಧಾರ್ ಕಾರ್ಡು, ಆಮೇಲೆ ಅವ್ರ ಲ್ಯಾಂಡ್ ಡಾಕ್ಯುಮೆಂಟ್ಸ್ ಕೊಟ್ರೆ ರಿಜಿಸ್ಟರ್ ಆದ್ಮೇಲೆ ಸಬ್ಜೆಕ್ಟ್ ಅಲ್ಲಿ ಅವೈಲಬಿಲಿಟಿ ಫಂಡ್ ಇದ್ರೆ ಅವರು ರೈತರಿಗೆ ವರ್ಕ್ ಆರ್ಡರ್ ಕೊಡ್ತಾರೆ. ಅಲ್ಲಿನೂ 8 ಕಂಪ್ನಿ ರಿಜಿಸ್ಟರ್ ಆಗಿದೆ ಸುಮಾರು. ಸೊ ಈಗೇನಾಗಿದೆ, ನಮ್ಮ ಮೇಘಾ ಆಗ್ರೋಟೆಕ್ ಇದೆಯಲ್ಲ, ಇದು ನಾವು ಸುಮಾರು 30 ವರ್ಷದಿಂದ ನಾವು ಈ ಫೀಲ್ಡ್ ಅಲ್ಲಿ ಇದೀವಿ, ಡ್ರಿಪ್ ಇರಿಗೇಷನ್ ಅಲ್ಲಿ, ಆಮೇಲೆ ಸ್ಪ್ರಿಂಕ್ಲರ್ ಇರಿಗೇಷನ್. ಸೊ ಇದನ್ನ ನಾವು ಲಾಸ್ಟ್ 2 years ಬ್ಯಾಕ್ ಆಡ್ ಮಾಡಿದ್ವಿ. ಸೊ ಫಸ್ಟ್ ಇಯರ್ ನಾವು ಸುಮಾರು ಒಂದು 200 ಪಂಪ್ ಸೆಟ್ ನ ಅಳವಡಿಸಿದ್ವಿ. ಯಾಕೆ ಅಂದ್ರೆ ನಮ್ಮ ರೈತರುಗಳಿಗೆ ನಮ್ಮ ಕಂಪ್ನಿ ಬಗ್ಗೆ ಒಂದು ಒಲವು ಮತ್ತೆ ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ ಅಂತ ಅವ್ರಿಗೆ ಇದೆ. ಸೊ 200 ಸೆಟ್ ಈಗ ಮತ್ತೆ ಸ್ಟಾರ್ಟ್ ಆಗಿದೆ. ಈಗ ಲಾಸ್ಟ್ 2 months ಬ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಸಲನು ಬಡ್ಜೆಟ್ ಇದೆ ಅಲ್ಲಿ. ಈಗಾಗಲೇ ನಾವು 40-50 ಸೆಟ್ ಇನ್ಸ್ಟಾಲ್ ಮಾಡಿದೀವಿ. ಅದು ತೋಟಗಾರಿಕೆ ಇಲಾಖೆ. ಅದು 5 HP 3 ಲಕ್ಷ ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅಪ್ರಾಕ್ಸಿಮೇಟ್ ಆಗಿ. 1.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ರೈತರಿಗೆ. ಅವ್ರ ಶೇರ್ ಮಾತ್ರ ಕೊಟ್ರೆ ಸಾಕು, ಮಿಕ್ಕಿದ್ದು ನಾವು ಕಂಪನಿಯವರು ಇನ್ವೆಸ್ಟ್ ಮಾಡಿ ಅಮೌಂಟ್ ನಾವು ತಗೊಳ್ತೀವಿ ಡಿಪಾರ್ಟ್ಮೆಂಟ್. ಹಾಗಿದ್ರೆ 7.5 HP 10 HP ವರೆಗೂ ಸೀಲಿಂಗ್ ಲಿಮಿಟ್. 10 HP ಆದ್ರೂ 1.5 ಲಕ್ಷನೇ ಸಬ್ಸಿಡಿ. ಕಾಸ್ಟ್ ಜಾಸ್ತಿ ಇದ್ರು ಫಿಕ್ಸ್ ಮಾತ್ರ 1.5 ಸಬ್ಸಿಡಿ ಮಾತ್ರ ಫಿಕ್ಸ್ ಮಾಡಿದ್ರು.
ಎಷ್ಟು HP ಸರ್ ಏನಿದು? ಈಗ ನಾವಿಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ಗೆ 3 HP ಗೆ ಮಾಡಿದೀವಿ. ಓಕೆ, ಸೊ ಇದು ಸ್ಟಾರ್ಟಿಂಗ್ 3 HP ಇಂದ ನಾವು 100 HP ವರೆಗೂ ಕೊಡ್ಬೋದು ಬೇಕಾದ್ರೆ. ಓಕೆ ಓಕೆ, ಅಂದ್ರೆ ನಮ್ದು ಜಮೀನ್ ವೈಸ್ ಆಗಿರ್ಬೋದು, ಜಾಸ್ತಿ ಆಮೇಲೆ ನೀರು ಡೆಪ್ತ್. ಈಗ ಡಿಪಾರ್ಟ್ಮೆಂಟ್ ಅಲ್ಲೇ ಏನ್ ಮಾಡ್ತಾರೆ, ಒಂದು 400 ಅಡಿಗೆ 350 ಅಡಿಗೆ ಫಿಕ್ಸ್ ಮಾಡಿದ್ದಾರೆ, ಅದ್ರ ಮೇಲೆ ಸಬ್ಸಿಡಿ ಇಲ್ಲ ಅನ್ಬಿಟ್ಟು. ಸೊ ನಾವು ರೈತರುಗಳು 1000 ಅಡಿ ಇದ್ರು ನಾವು ಗ್ರೂನ್ ಫೋರ್ಸ್ ಅನ್ಬಿಟ್ಟು ವರ್ಲ್ಡ್ ನಂಬರ್ 1 ಪಂಪ್ ಸೆಟ್ ಅದು. ಸೊ ಒಳ್ಳೆ ಬ್ರ್ಯಾಂಡ್ ನೇಮ್ ಇದೆ, ಗ್ಯಾರಂಟಿ ಇದೆ. ಅದು ಡಿಸ್ಟ್ರಿಬ್ಯೂಟರ್ ಆಗಿದೀವಿ ಕರ್ನಾಟಕಕ್ಕೆ, ಗ್ರೂನ್ ಫೋರ್ಸ್ ಸೋಲಾರ್ ಪಂಪ್ ಸೆಟ್. ಅದು 1000 ಅಡಿವರೆಗೂ ಕೆಲಸ ಮಾಡುತ್ತೆ. ಸೊ ಇದರಲ್ಲಿ ಎಷ್ಟು ಪ್ಯಾನಲ್ ಇದೆ ಸರ್? ನೋಡಿ, ಇದರಲ್ಲಿ 8 ಪ್ಯಾನಲ್ ಇದೆ. 1 2 3 4 ಎರಡು ಸೇಮ್ ಮಾಡೆಲ್. 540 ವ್ಯಾಟ್ ಪಿಕ್ ಅಂತೀವಿ ಇದಕ್ಕೆ. ಸೊ ಇದು ಮಾನೋಪರ್ಕ್ ಅಂತೀವಿ ಇದು. ಸೊ ಹಿಂದೆ ಎಲ್ಲ 330 230 ಇದು ದೊಡ್ಡದು ಇರ್ತಾ ಇತ್ತು. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿ ಪ್ಯಾನಲ್ ಸೈಜ್ ಚಿಕ್ಕದಾಗಿದೆ, ಜಾಗನೂ ಕಡಿಮೆ ಬೇಕು. ಸೊ ಮಿನಿಮಮ್ ಎಷ್ಟು ಪ್ಯಾನಲ್ ಇಂದ ಶುರು ಮಾಡಬಹುದು ಸರ್ ರೈತರು? 3 HP ಅಂದ್ರೆ 6 ಪ್ಯಾನಲ್ ಇಂದ ಬರುತ್ತೆ. 6 ಪ್ಯಾನಲ್ ಇಂದ ಮಾಡಿ 10 HP ಗೆ 18 ಪ್ಯಾನಲ್ ಹಾಕ್ಬೇಕು. ಓಕೆ, ಸೊ ಈ ಸೋಲಾರ್ ಪ್ಯಾನಲ್ ಆಯ್ತು, ನೆಕ್ಸ್ಟ್ ಇದು ವಾಟರ್ ಸಿಸ್ಟಮ್ ಹೆಂಗಾಗುತ್ತೆ? ಇದು ಕೃಷಿ ಹೊಂಡ ಅಂತೀವಿ. ಇದಕ್ಕೂ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸಿಗ್ತಾ ಇದೆ. ಇದು ಒಂದು ಪಾಂಡ್ ತರ ಮಾಡಿರ್ತಾರೆ ಅವರು, ಯಾರು ರೈತರುಗಳು. ಸೊ ನೀರು ಬೋರ್ವೆಲ್ ಇಂದ ಅಥವಾ ಬಾವಿ, ಕೆರೆ, ನದಿಯಿಂದ ನೀರು ತುಂಬಿಸ್ತಾರೆ. ಇದು ಇಲ್ಲಿಂದ ಅವರ ಗಿಡಗಳಿಗೆ ಥ್ರೂ ಡ್ರಿಪ್ ಇರಿಗೇಷನ್, ಫ್ಲಡ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇದ್ರ ಮುಖಾಂತರ ಹೋಗುತ್ತೆ. ನಾವು ಇದ್ರೊಳಗಡೆ ನೋಡಿ 3 HP ಪಂಪ್ ಸೆಟ್ ನ ಗ್ರೂನ್ ಫೋರ್ಸ್ ನ ಅಳವಡಿಸಿದೀವಿ. ಓಕೆ ಓಕೆ, ಸೊ ಇದಕ್ಕಾದ್ರೆ ಎಷ್ಟು ಖರ್ಚು ಬೀಳುತ್ತೆ ಸರ್ ನಮ್ಗೆ? ಈಗ ಬರೀ ಕೃಷಿ ಹೊಂಡ ಆಲ್ರೆಡಿ ಇದೆ ಅಂತ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ, ಈಗ ನಮ್ಗೆ ಸಬ್ಸಿಡಿನೇ ಬೇಡ, ಏನು ಬೇಡ ಅಂದ್ರೆ 1.5 ಇಂದ 2 ಲಕ್ಷದೊಳಗಡೆ ಆಗುತ್ತೆ. ಓಕೆ, ಸೊ ಇದು ಸೈಜ್ ವೈಸ್ ಕೂಡ ವೇರಿ ಇರುತ್ತೆ. ಆಮೇಲೆ ಸಬ್ಸಿಡಿ ಇದಕ್ಕೂ ಕೊಡ್ತಾರೆ, ಹಾರ್ಟಿಕಲ್ಚರ್ಲಿ 3 HP ಗೂ ಕೊಡ್ತಾರೆ. ಸೊ ಎಷ್ಟಿದೆ ಈಗ ಸಬ್ಸಿಡಿ? ಅಲ್ಲಿ 1 ಲಕ್ಷ ಕೊಡ್ತಾ ಇದ್ದಾರೆ. 1 ಲಕ್ಷ. ಸೊ ಅವನು ಇನ್ನೊಂದು 70-80 ಸಾವಿರ ಹಾಕಿದ್ರೆ ಅವನಿಗೆ ಸಿಗುತ್ತೆ. ಓಕೆ, ಸೊ ಇದು ಸೈಜ್ ವೈಸ್ ವೇರಿ ಆಗುತ್ತಾ ಸರ್? ಇಲ್ಲ, ಇದು ಪಾಂಡ್ ಎಷ್ಟು ದುಡ್ಡಿದ್ರು ನೀರ್ ಬರೋದು ಒಂದೇ ಪಂಪ್ ಸೆಟ್. ಸೇಮ್ ಅದು ಪಂಪ್ ಸೆಟ್ ಅಲ್ಲಿ ಏನು ವೇರಿಯೇಷನ್ ಇರಲ್ಲ. ಇದೇ ತರ ಬೋರ್ವೆಲ್ ಬರುತ್ತೆ. ಈ ಬೋರ್ವೆಲ್ಗಳಲ್ಲಿ 100 ಅಡಿಯಿಂದ 1000 ಅಡಿವರೆಗೂ ಡೆಪ್ತ್ ಇರುತ್ತೆ. ಸೊ ಅದಕ್ಕೆ ಅವಾಗ ಸಬ್ಮರ್ಸಿಬಲ್ ಪಂಪ್ ಹಾಕ್ಬೇಕಾಯ್ತು. ಅಲ್ಲಿ ಲೆಂತ್ ಇದೆಯಲ್ಲ, ಅದು ಸಬ್ಮರ್ಸಿಬಲ್, ಅದನ್ನ ಹಾಕ್ಬೇಕಾಗುತ್ತೆ. ಓಕೆ, ಸೊ ನಿಮ್ಗೆ ಈಗ ಸೋಲಾರ್ ಪ್ಯಾನಲ್ ಅಂತ ಬಂದಾಗ ಕಸ್ಟಮರ್ಸ್ ರಿವ್ಯೂ ಹೆಂಗಿದೆ ಸರ್? ಚೆನ್ನಾಗಿದೆ. ನಾವು ಗ್ಯಾರಂಟಿ 25 ವರ್ಷ ಕೊಡ್ತಾ ಇದೀವಿ. 25 ಇಯರ್ಸ್ ಗ್ಯಾರಂಟಿ ಕೊಡ್ತೀವಿ. ಸರ್ವಿಸ್ ಇದೆ, ಏನು ಆತರ ಇದ್ರಲ್ಲಿ ಪ್ರಾಬ್ಲಮ್ ಬರೋದು. ಅಂದ್ರೆ ಮೇಂಟೆನೆನ್ಸ್ ಎಲ್ಲ, ಈ ಕ್ಲೀನಿಂಗ್ ಆಗಿರ್ಬೋದು, ಅವನು ವಾಟರ್ಲಿ ಅವನು ಅವಾಗ ಕ್ಲೀನ್ ಮಾಡಿದ್ರೆ ಡಸ್ಟ್ ಇರುತ್ತಲ್ಲ, ಡಸ್ಟ್ ಅನ್ನ ಕೂತ್ಕೊಂಡ್ರೆ ಎಫಿಷಿಯನ್ಸಿ ಕಡಿಮೆ ಆಗ್ಬಿಡುತ್ತೆ. ಸೊ ಅವಾಗ ಅವನೇ ಕ್ಲೀನ್ ಮಾಡ್ಕೊಳ್ಬಹುದು, ಪೈಪ್ ನೀರ್ ಹಾಕ್ಬಿಟ್ಟು. ಸರ್ ಈಗ ಇದು ಏನಕ್ಕೆ ವರ್ಕ್ ಆಗುತ್ತೆ ಸರ್? ಎಸ್ಪೆಷಲಿ ಒಂದು ಇದು ಮೇನ್ ಪಾರ್ಟ್. ಇದಕ್ಕೆ ಸಬ್ಮರ್ಸಿಬಲ್ ಪಂಪ್ ಸೆಟ್ ವಾಟರ್ ಹೋಗಿರುತ್ತೆ, ಅಲ್ಲಿಂದ ಕೇಬಲ್ ಅನ್ನ ಇಲ್ಲಿಗೆ ರನ್ ಮಾಡಿರ್ತೀವಿ. ಸೊ ರನ್ ಮಾಡಿದಾಗ ಅದು ಇಲ್ಲಿ ಕನೆಕ್ಟ್ ಮಾಡ್ತೀವಿ ಎಲೆಕ್ಟ್ರಿಕಲ್ ಇದರಿಂದ. ಸೊ ಇದು ಒಂದ್ ಸನ್ಲೈಟ್ ಬಂದ್ಮೇಲೆ ಇದು ಆಟೋಮೆಟಿಕ್ ಆಗಿ ಚಾರ್ಜ್ ಆಗುತ್ತೆ. ಎಷ್ಟು ವೋಲ್ಟ್ಸ್ ಬೇಕು ಸನ್ಲೈಟ್ ನೋಡ್ಕೊಂಡು ಮ್ಯಾಕ್ಸಿಮಮ್ ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ ಅದ್ರೊಳಗೆ. ಸೊ ಯೂಶಲಿ ಏನಾಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಮಾರ್ನಿಂಗ್ 7 o'clock ಗೆ ಸನ್ಲೈಟ್ ಎಲ್ಲ ಬರುತ್ತೆ. 7 o'clock ಇಂದ ಸ್ಟಾರ್ಟ್ ಆಗುತ್ತೆ ಇದು, ಮತ್ತೆ ಸಂಜೆ 5 ಗಂಟೆವರೆಗೂ ಆಲ್ಮೋಸ್ಟ್ ಕಂಟಿನ್ಯೂಸ್ ನೀರ್ ಬರ್ತಾ ಇರುತ್ತೆ. ನಾವು ಬೇಡ ಅಂತ ಸ್ವಿಚ್ ಆಫ್ ಮಾಡಿದ್ರೆ ನೀರ್ ಆಫ್ ಆಗುತ್ತೆ. ಬಟ್ ಇದರಿಂದ ಸ್ಟೋರೇಜ್ ಮಾಡಕ್ ಆಗಲ್ಲ. ಇದರಲ್ಲಿ ಓನ್ಲಿ ಡೇ ಟೈಮ್ಲಿ ಪಂಪ್ ಸೆಟ್ ರನ್ ಆಗೋದಕ್ಕೆ ಮಾತ್ರ ಡಿಸೈನ್ ಮಾಡಿದೀವಿ. ತಿರ್ಗಾ ಸ್ಟೋರೇಜ್ ಮಾಡಬೇಕು ಅಂದ್ರೆ ಅದಕ್ಕೆ ಬೇರೆ ಕಂಟ್ರೋಲರ್ ತಗೊಳ್ಬೇಕು, ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಸದ್ಯಕ್ಕೆ ಇನ್ನು ಮಾರ್ಕೆಟ್ಲಿ ಅದು ಬಂದಿಲ್ಲ, ಜಸ್ಟ್ ಪಂಪ್ ಸೆಟ್ಗೆ ಮಾತ್ರ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೋಲಾರ್ ಪ್ಯಾನಲ್ ಬಗ್ಗೆ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟರೆ. ಸೊ ಲಾಸ್ಟ್ ಟೈಮ್ ಕೂಡ ಇವರು ಇನ್ ಡಿಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟರು. ಸೊ ಸಾಕಷ್ಟು ರೈತರು ಈಗಲೂ ಕೂಡ ಸೋಲಾರ್ ಪ್ಯಾನಲ್ ಬಗ್ಗೆ ಇನ್ಫಾರ್ಮೇಷನ್ ಅನ್ನು ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಆ ಒಂದು ವಿಡಿಯೋ ನಿಮಗೋಸ್ಕರ. ಸೊ ಬಹುಶಃ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಕ್ಕಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಇನ್ ಡಿಟೇಲ್ ಆಗಿ ಮಾಹಿತಿ ಬೇಕು, ಸೊ ನೀವು ಕೂಡ ಈ ಒಂದು ಸೋಲಾರ್ ಪ್ಯಾನಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಸರ್ ನಂಬರನ್ನು ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ, ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಬಾಯ್ ಬಾಯ್. ನಮಸ್ಕಾರ. ಥ್ಯಾಂಕ್ ಯು ಸರ್.